ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫೈನಲಿ ಪುತ್ತೂರು ಸಿಟಿ ರೀಚ್ ಆಗಿ ಆಯಿತು. ನೋಡ್ಬೋದು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೇವೆ ಈಗ. ಇಲ್ಲಿ ಒಂದು ಹೋಟೆಲ್ ಕಾಮತ್ ಅಂತ ಒಂದುಂಟು, ಅಲ್ಲಿಗೆ ಐಟಮ್ ಹಾಕಬೇಕು ಎದುರುಗಡೆ. ಸೊ ಇಲ್ಲಿ ನಿಲ್ಲಿಸೋದೊಂದು ಭಯಂಕರ ಡೇಂಜರ್ ಆಗಿದೆ. ಪೊಲೀಸ್ನವರು ಫೈನ್ ಹಾಕ್ತಾರೆ, ಒಳ್ಳೆಯದೇ ಹಾಕಿದರೆ. ಬಟ್ ನಮಗೆ ಅಗತ್ಯ ಇರೋದ್ರಿಂದ ನಾವು ಅಲ್ಲಿ ನಿಲ್ಲಿಸಲೇಬೇಕು. ಇಲ್ಲಿ ಸೈಡಲ್ಲಿ ನಿಲ್ಲಿಸುವ ಬನ್ನಿ. ಹೇಳಿದ್ರೆ ಫುಲ್ಲು ರಿಕ್ಷಾ ಇರ್ತದೆ, ಇವತ್ತು ರಿಕ್ಷಾ ಇಲ್ಲ. ಇಲ್ಲಿ ಹೋಟೆಲ್ ಕಾಮತ್ ಅಂತ ಇದುವೆ. ಸೊ ಇಲ್ಲಿ ಸೈಡ್ ಹಾಕಿ ಅದರಲ್ಲಿ ಆ ಹಳದಿ ಲೈನ್ಗಿಂತ ಆ ಕಡೆ ಹೋದರೆ ರಿಕ್ಷಾದವ್ರು ಬೊಬ್ಬೆ ಹಿಡಿತಾರೆ. ಇದೇ ಹೋಟೆಲ್ಗೆ ಹಾಕ್ಲಿಕ್ಕೆ ಇರೋದು ನಮಗೆ. ಅಲ್ಲಿಗೆ ಐಟಮ್ ಎಲ್ಲ ಹಾಕಿ ಬಿಲ್ಲೆಲ್ಲ ತಗೊಂಡು ಈಗ ಸೀದಾ ನಾವು ಹೋಗ್ತಾ ಇರೋದು ಹೋಟೆಲ್ ವಾಣಿವಿಲಾಸದ ಕಡೆಗೆ. ವಾಣಿವಿಲಾಸ ದರ್ಬೆಯಲ್ಲಿರೋದು, ಬಟ್ ಅವ್ರದ್ದು ಇನ್ನೊಂದು ಬ್ರ್ಯಾಂಚು ಇಲ್ಲೇ ಇರೋದು, ಸ್ವಾಗತ್ ಅಂತೇಳಿ. ನಾವು ಐಟಮ್ ಹಾಕೋದು ಅಲ್ಲಿಗೆ. ಇಲ್ಲಿಂದ ಆರಾಮ್ಸೆ ಹೋಗುವ. ಈಗ ಮುಂಚೆ ರಿಕ್ಷಾದವ್ರದ್ದು ಪಾಪ ಗ್ಯಾಸ್ ಇಲ್ಲದಿದ್ದಾಗ ರಿಕ್ಷಾದವರೆಲ್ಲ ಇಲ್ಲಿ ಇರ್ತಾನೆ ಇರಲಿಲ್ಲ, ಕಾಣ್ತಾನೆ ಇರಲಿಲ್ಲ. ಕಣ್ಣಿಗೆ ಒಂದು ಎರಡು ರಿಕ್ಷಾ ಕಾಣಲಿಕ್ಕೆ ಸಿಕ್ಕಿದ್ರೆ ಒಂದು ಖುಷಿ ಆಗ್ತಿತ್ತು. ಈಗ ಎಲ್ಲರೂ ರಿಕ್ಷಾ ತೆಗ್ದಿದ್ದಾರೆ. ಆ ನಿಟ್ಟಿನಲ್ಲಿ ಗ್ಯಾಸ್ ಎಲ್ಲ ಸರಿಯಾಗಿರ್ಬೋದು, ಬಟ್ ಗ್ಯಾಸ್ ಸಿಗೋರಿಗೆ ಸಿಗ್ತಾ ಇಲ್ಲ, ಪಾಪದವ್ರಿಗೆ ಇನ್ನೂ ಸಹ ಸಿಗ್ತಾ ಇಲ್ಲ ಅಲ್ಲ. ಅದೊಂದು ದೊಡ್ಡ ಉಪದ್ರ ಆಗಿ ಹೋಗಿದೆ. ಕೆಲವೊಂದು ಗ್ಯಾಸ್ಗಳ ಕಂಪನಿಗಳು ಹಣ ಮಾಡ್ತಾ ಇದೆಯಾ ಅಥವಾ ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ಈಗ ಸೀದಾ ವಾಣಿವಿಲಾಸಕ್ಕೆ ಹೋಗುವ. ವಾಣಿವಿಲಾಸಕ್ಕೆ ಹೋಗಿ ಅಲ್ಲಿ ರಿವರ್ಸ್ ಹಾಕಿ ಐಟಮ್ ಖಾಲಿ ಮಾಡುವ. ಇಲ್ಲಿ ಎಂಥದ್ದು ವೀಡಿಯೋ ಮಾಡೋದಿಲ್ಲ. ಅಲ್ಲಿ ಹೋಗಿ ನಿಲ್ಲಿಸಿ, ಒಂದು ಪೆನ್ ಇಲ್ಲ ಮಾರೆ, ಪೆನ್ನಲ್ಲಿ ಕಳೆದೋಯ್ತು ಎಲ್ಲ. 2-3 ಬಿಲ್ಲು ಬಾಕಿ ಉಂಟು ಬರೀಲಿಕ್ಕೆ ಬುಕ್ಕಲ್ಲಿ. ಸೊ ಅದನ್ನೀಗ ಬರಿಬೇಕಾಗ್ತದೆ. ಅದೆಲ್ಲ ಮರ್ತು ಹೋಗ್ತದೆ ನನಗೆ. ನೀವಿದ್ದೀರಲ್ಲ ನೆನಪು ಮಾಡಲಿಕ್ಕೆ. ಹಣ ಎಲ್ಲ ತಗೊಂಡು ಬಂದಿದ್ದೇವೆ, ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನನಗೆ ಮತ್ತೆ ಮರೆತು ಹೋಗ್ತಿದೆ. ಬನ್ನಿ ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಒಳಗೆ ಹೋಗುವ. ಕರೆಕ್ಟಾಗಿ ವಾಣಿವಿಲಾಸದ ಹತ್ರ ಬಂದು ನಮ್ಮ ಗಾಡಿಯನ್ನು ಇಲ್ಲಿ ಸೈಡಿಗೆ ಹಾಕಿದೆ, ನೋಡ್ತಾ ಇರ್ಬೋದು. ಬಟ್ ಇಲ್ಲಿ ನೋಡಿ, ಕಾರು ಅದು ಇದೆಲ್ಲ ಇಟ್ಟಿಲ್ಲಿ ಜಾಗನೇ ಇಲ್ಲ ಮಾರೆ. ನಮ್ಮ ಹುಡುಗ ಒಳಗೆ ಹೋಗಿದ್ದಾರೆ ಗಾಡಿ ತರಲಿಕ್ಕೆ. ಕೈ ಗಾಡಿ ಬಂತು ನೋಡಿ, ಅದರಲ್ಲಿ ಈಗ ಹಾಕ್ಕೊಂಡು ಹೋಗೋದು. ನನ್ನ ಕ್ಯಾಪು ಮರೆತು ಬಿಟ್ಟೆ, ಕ್ಯಾಪ್ ತಗೊಳ್ಬೇಕು. ಲಾಕ್ ಮಾಡಿ ಆಗಿದೆ. ಬನ್ನಿ ಆ ಕಡೆಯಿಂದ ಹೋಗಿ ಲಾಕ್ ತೆಗೆದು ಕ್ಯಾಪ್ ತಗೊಳ್ಳುವ. ಈ ಬಿಸಿಲಿಗೆ ಆಗ್ತಾ ಇಲ್ಲ ಮಾರೆ ನಿಲ್ಲಲಿಕ್ಕೆ. ಎಲ್ಲಿಂಟು ಲಾಕ್ ಮಾಡೋದು ಯಾಕಂತ ಹೇಳಿದರೆ ಈ ಬ್ಯಾಗಿಗೋಸ್ಕರ. ಬ್ಯಾಗಲ್ಲಿ ದುಡ್ಡು ಉಂಟಲ್ಲ, ಸೊ ಯಾರಾದರೂ ಎತ್ತಿಕೊಂಡು ಹೋದರೆ ಮತ್ತು ಅದು ಸಹ ನಮ್ಮ ತಲೆಗೆ ಬರ್ಬೋದು. ಅದಕ್ಕೋಸ್ಕರ ಲಾಕ್ ಹಾಕೋದು. ಬನ್ನಿ ಈಗ ಹೋಗಿ ಅಲ್ಲಿ ಐಟಮ್ ಇಳಿಸಿ ಊಟ ಮಾಡುವ. ಫಸ್ಟಿಗೆ ಊಟ ಮಾಡಿ ಆದಮೇಲೆ ಮುಂದಿನ ಕಾರ್ಯ ನೋಡಿಕೊಳ್ಳುವ. ನಮ್ಮ ಗಾಡಿ ಬಂದಿದೆ ನೋಡಿ, ಹಳೆ ಗಾಡಿ. ಇದರ ಓನರ್ ಇವರೇ. ಓನರ್ ಸಾಬ್ ನಮಸ್ಕಾರ. ಈಗ ಇದೆಲ್ಲ ರಪ್ಪ ಕ್ರಾಸಿಂಗ್ ಮಾಡಿ ಇಲ್ಲಿಂದ ಹೊರಡುವ. ಲೇಟ್ ಆಯಿತು. ಗಾಡಿ ಎಲ್ಲ ಲೋಡ್ ಆಗಿದೆ. ಇನ್ನೊಂದು ಚಿಕ್ಕ ಕಟ್ಟುಂಟು ಅಲ್ಲ ಮಾರೆ. ನಮಗೆ ಇನ್ನು ಉಜಿರೆಯಿಂದ ಇದರಲ್ಲಿ ಲೋಡ್ ಮಾಡಿ ಬಂದರೆ ಆಗಲಿಕ್ಕಿಲ್ವಾ? ಹಾಂ, ಯಾವಾಗ? ಮಧ್ಯಾಹ್ನ 2 ಗಂಟೆಗೆ ಬಿಟ್ಟರೆ ಒಳ್ಳೆ ಜಾಗ ಉಂಟಲ್ಲ, ಒಳ್ಳೆ ಕೆಪಾಸಿಟಿ ಉಂಟು ಗಾಡಿಗೆ. ಬಾ, ಡೋರ್ ಹಾಕುವ. ಡೋರ್ ಹಾಕಲಿಲ್ಲಾದರೆ ಮತ್ತೆ ಯಾರಾದರೂ ಎತ್ತಿಕೊಂಡು ಹೋದರೆ ಅದೇ ಒಂದು ಭಯ ಮಾರೆ. ನಾವು ಒಳಗೆ ಊಟ ಮಾಡ್ತಾ ಇರ್ತೇವೆ, ಆ ಗ್ಯಾಪಲ್ಲಿ ಯಾರಾದ್ರು ಬಂದರೆ ಕೂತ ಮಂಡೆ. ಗಂಟೆ ನೋಡಿ ಕರೆಕ್ಟಾಗಿ 2:45 ಆಗ್ತಾ ಬಂತು. ಈ ಟೈಮಲ್ಲಿ ನಾವು ಊಟ ಮಾಡ್ತಾ ಇದ್ದೇವೆ ಇಲ್ಲಿ. ಸೊ ವಾಣಿವಿಲಾಸದಲ್ಲಿದ್ದೇವೆ. ಇವತ್ತಿನ ಊಟ ಇದು. ಇವರಿಗೆ ಬಟ್ಟಲು ಸಿಕ್ಕಿದ್ದು ಯಾವ ಥರ ಖಾಲಿ ಮಾಡ್ತಾ ಇದ್ದಾರೆ ಅಂತ ಇಲ್ಲ. ಎಂತ ಅಷ್ಟು ಹಸಿವಾಗಿದೆ, ಫುಲ್ ಹಸಿವು. ಗಂಟೆ ನೋಡಿ 2:45. ಫೈನಲಿ ಅಲ್ಲೆಲ್ಲ ಊಟ ಎಲ್ಲ ಮಾಡಿಕೊಂಡು ಬಿಲ್ಲೆಲ್ಲ ತಗೊಂಡು ಬಂದಾಯಿತು. ಈಗ ಇಲ್ಲಿಂದ ಸೀದಾ ಹೊರಡುದೆ. ಸಚಿನಿಗೆ ಅಂತ ಹೋಗ್ಲಿಕ್ಕೆಲ್ಲ, ಹೋಗುವಾಗ ಅಲ್ಲಿಂದನೇ ಹಾಕ್ಕೊಂಡು ಹೋಗುವಂಥದ್ದು. ಅದು 2 ಕೆಲಸ ಆಗ್ತದೆ, ಆ ಕಡೆ ಈ ಕಡೆ ಅಂತೇಳಿ. ಅದಕ್ಕೋಸ್ಕರ ಇಲ್ಲಿಂದ ಈಗ ಸೀದಾ ಬಿಡುದೆ. ಇಲ್ಲಿಂದ ಬಿಟ್ಟರೆ ಸೀದಾ ಉಪ್ಪಿನಂಗಡಿಗೆ. ಅಡ್ವಲ್ಲಿ ಎಲ್ಲಿ ಸಹ ಸ್ಟಾಪ್ ಇಲ್ಲ. ಚೆನ್ನಾಗೈತೆ. ಇಲ್ಲಿಂದ ಸೀದಾ ಹೊರಡುವ. ಪುತ್ತೂರು ಬಿಟ್ಟು ಹೊರಡ್ತಾ ಇರೋದು. ಈಗ ಪುತ್ತೂರಿಗೆ ಬಾಯ್ ಹೇಳುವ ಸಮಯ. ಈಗ ಇಲ್ಲಿಂದ ನಾವು ರೈಟ್ ತೆಕ್ಕೊಂಡು ಸೀದಾ ಹೋಗುವ. ಒಂದೇ ರೂಟು ಇದು. APMC ಆಗಿ APMC ಹೋಗ್ಲಿಕ್ಕೆ ಉಂಟಲ್ಲ ದಿನೇಶ್ ಭಾಯಿ, APMC ಹೋಗ್ಲಿಕ್ಕೆ ಉಂಟು. ಆಗ ನನಗೆ ನೆನಪಿರಲಿಲ್ಲ, ನಾನು ಉಪ್ಪಿನಂಗಡಿಗೆ ಅಂತ ಅಂದ್ಕೊಂಡೆ. ಈಗ APMC ಹೋಗಬೇಕಷ್ಟೇ. ಅವ ಅಲ್ಲಿ ಊಟಕ್ಕೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಮಾರೆ. ಬನ್ನಿ ಈಗ ಇಲ್ಲಿಂದ ಒಂದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಹೋದರೆ APMC ಸಿಗ್ತದೆ. ಕರೆಕ್ಟಾಗಿ ಪುತ್ತೂರು APMC ಹತ್ರ ಬಂದೆ. ಇಲ್ಲಿ ರೈಟ್ ಸೈಡಲ್ಲಿರೋದು. ಸೊ ಈಗ ಇದರ ಒಳಗಡೆ ನಾವು ಹೋಗಬೇಕು. ಬನ್ನಿ ಸೀದಾ ಹೋಗುವ ಒಳಗಡೆ. ನಮಗೆ ಅಂತ ಚೆಕ್ಕಿಂಗ್ ಅಂತ ಇಲ್ಲ, ಇಲ್ಲದಿದ್ದರೆ ಬಿಲ್ಲಿಂಗ್ ಅದು ಇದು ಅಂತ ಇರ್ತದೆ. ನಮಗೆ ಅಂತ ಇಲ್ಲ, ಸೀದಾ ಹೋಗೋದು.
ಎಂತ ಹೇಳಿದಾರೆ ಅಂತ ಗೊತ್ತಿಲ್ಲ ಓನರ್ ಇನ್ನೂ ಕೂಡ. ನಿಮ್ಮ ಹತ್ರ ಎಂಥದ್ದು ಹೇಳಿದ್ರಾ? ನನ್ನ ಹತ್ರ ಕೇವಲ ಒಂದು APMCಗೆ ಹೋಗಿ ಐಟಮ್ ತರಲಿಕ್ಕೆ ಉಂಟು ಅಂತ ಹೇಳಿದರು. ಅದಕ್ಕೋಸ್ಕರ ಹೋಗ್ತಾ ಇರೋದು. ಬನ್ನಿ, ಇಲ್ಲಿ ಕೆಳಗಡೆ ಅವ್ರದ್ದು ಶಾಪ್ ಇರೋದು. ಮೋಸ್ಟ್ಲಿ ಅಕ್ಕಿ ಅಲ್ಲ ವಿನಯ್ ಬೈ? ಅಕ್ಕಿ ಇರ್ಬೋದು, ಜಾಸ್ತಿ ಇರೋದು ಅಕ್ಕಿ ಅಲ್ಲ? ಅಕ್ಕಿ. ಬನ್ನಿ ಹೋಗುವ ಅಲ್ಲಿಗೆ. ಕರೆಕ್ಟಾಗಿ ಪುತ್ತೂರು APMC ಒಳಗಡೆ ನಮ್ಮ ಗಾಡಿಯನ್ನು ಇಲ್ಲಿಗೆ ಬಂದು ಹಾಕಿದ್ದೇನೆ. ಇಲ್ಲಿ ಅಂಗಡಿ ಮಾರ ಅವ್ರದ್ದು. ಇದೊಂದು ಶಟ್ರ್ ಅದೊಂದು ಶಟ್ರ್ ಅಂತ ಕಾಣ್ತದೆ. ಬಟ್ ಅವರು ಜಾಸ್ತಿ ನಾನು ಬಂದಾಗ ಇಲ್ಲಿ ಇರ್ತಿದ್ರು, ಬಂದ್ ಮಾಡಿ ಹಾಕಿದ್ದಾರೆ. ಎಂತಂದು ಗೊತ್ತಿಲ್ಲ. ಅವರು ಮನೆಗೆ ಹೋಗಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ. ಅಲ್ಲಿ ಓನರ್ ಇರೋದಿಲ್ಲ, ಅಲ್ಲಿ ಯಾರೋ ಹುಡುಗ ಇರ್ತಾನೆ ಒಬ್ಬ, ಕೆಲಸದವ ಅಂತ ಕಾಣ್ತದೆ. ಸೊ ನಮ್ಮ ಹತ್ರ ಸಹ ಎಂತಂತ ಐಟಮ್ ಹೇಳಲಿಲ್ಲ. ಈಗ ನೋಡಬೇಕು, ಓನರಿಗೆ ಫೋನ್ ಮಾಡಲಿಕ್ಕೆ ಹೇಳಿದೆ. ಎಂತಂತ ಜನ ಬೈ? ಕೊಡಲಿಲ್ವ ಇನ್ನು ಆರ್ಡ್ರು? ಇಲ್ಲ, ಕೊಡ್ತಾರಂತೆ. ಎಂತ ಕೊಡೋದು? ಅವು ಯಾವಾಗ ಬರೋದು ಇನ್ನು? ಗಂಟೆ ನೋಡ್ಬೋದು. ಗಂಟೆ ಎಷ್ಟಾಯಿತು? 3 ಆಯ್ತಲ್ಲ, 3 ಕಳೀತಲ್ಲ. ಗಂಟೆ 3 ಕಳೀತು ಮಾರ. ಇನ್ನು ಎಲ್ಲಿಗೆ ಲೈನ್ ಮಾಡೋದು? ಎಲ್ಲ ಗಾಡಿಯವರ ಹಣೆ ಬರ ಯಾವ ಥರ ಅಂತ ಹೇಳಿದರೆ ಎಂತ, ಹೋದಾಗೆ ಐಟಮ್ ಖಾಲಿ ಆಗೋದು. ನಮ್ಮದು ಹೋದಾಗೆ ಐಟಮ್ ತುಂಬ್ತಾನೆ ಹೋಗೋದು ನಾವು. ಅವರಿಗೆ ಹೇಳಲಿಕ್ಕೆ ಸುಲಭ ಆಗ್ತದೆ, ಹಾಕಿಕೊಂಡು ಬನ್ನಿ ಅಂತ. ಅಲ್ಲಿ ಒಳಗೆ, ಇದರೊಳಗೆ ನಮ್ಮ ಕಂಟೈನರ್ ಒಳಗಡೆ ಯಾವ ಥರ ರಾಶಿ ಬೀಳ್ತದೆ ಅಂತ ಹೇಳಿದರೆ ರಾಡಿಯಾಗಿ ಹೋಗ್ತದೆ. ಅಲ್ಲಿ ಕಾಲಿಡಲಿಕ್ಕೆ ಸಹ ಜಾಗ ಇರೋದಿಲ್ಲ, ಒಂದು ಎತ್ತಿ ಕೊಡಲಿಕ್ಕೆ ಸಹ ಆಗೋದಿಲ್ಲ. ಆ ಥರದ ಪರಿಸ್ಥಿತಿ ಆಗ್ತದೆ ಒಳಗಡೆ. ಇವರಿಗೆ ಹೇಳಿದರೆ ಅರ್ಥ ಆಗೋದಿಲ್ಲ. ತೋರಿಸ್ತೇನೆ ನಿಮಗೆ, ಅದನ್ನು ಸಹ ತೋರಿಸ್ತೇನೆ ಎಷ್ಟು ಕಷ್ಟ ಉಂಟಂತೇಳಿ. ಎಂತ ಜನ ಇದ್ವಾ? ಎಂತ ಫೋನು ಕ್ಲೋಸ್ ಆಗಿದೆ ಅಂತೆ. ಮತ್ತೆ ಎಲ್ಲಿ ಹೋಗಿದ್ದಾರಂತೆ? ಅವರು ಇಲ್ಲಿ ಬಿಟ್ಟು ಹೋಗಿದ್ದಾರಂತೆ. ಅವ್ರದ್ದು ಓನರ್ ಅಲ್ಲ ತೀರಿದ್ದು ಅವತ್ತು, ನೀವೆಲ್ಲ ಹೇಳ್ತಿದ್ದದ್ದು. ಮುಂಚೆ ಇವರ ಹತ್ರ ತುಂಬ ಐಟಮ್ ತೆಗಿತಿದ್ದೀರಂತೆ ನೀವಲ್ಲ? ಹಾಂ, ಮತ್ತೆ ಕಮ್ಮಿ ಮಾಡಿದಾರಂತ. ಈಗ ಬಂದ ದಾರಿಗೆ ಸುಂಕವಿಲ್ಲ. ಬನ್ನಿ, ದೇವರಿಗೆ ನಮ್ಮ ಕಷ್ಟ ಅರ್ಥ ಆಯ್ತು ಅಂತೇಳಿ ಅಲ್ಲಿಗೇನೆ ತಥಾಸ್ತು ಮಗನೇ, ನೀ ಕಷ್ಟಪಡೋದು ಬೇಡ ಅಂತೇಳಿ ಅಲ್ಲಿಗೇನೆ ಬಿಟ್ಟರು. ನಾವು ಆಗಲೇ ಫೋನ್ ಮಾಡಿದರೆ ಸೀದಾ ಹೋಗ್ಬೋದಿತ್ತು ಮಾರೆ. ಬನ್ನಿ, ಇಲ್ಲಿಂದ ಬಂದ ದಾರಿಗೆ ಸುಂಕವಿಲ್ಲದಂತೆ ಸೀದಾ ಹೋಗುವ ತಿರುಗಿಸಿ. ಇಲ್ಲೇ APMC ರೋಡಲ್ಲಿ ಒಂದು ಸೈಡ್ ಹಾಕಿದ್ದಾನೆ. ಅಲ್ಲಿ ಒಂದು ಅಂಗಡಿ ಇತ್ತು ಮಾರೆ. ಎಂತಂತ ಹೇಳಿದರೆ, ನಮ್ಮ ಪೆನ್ ಇಲ್ಲ ಅಲ್ಲ, ಪೆನ್ ಇಲ್ಲದೆ ತುಂಬ ಬಿಲ್ ಬರೀಲಿಕ್ಕೆ ಇನ್ನೂ ಸಹ ಬಾಕಿ ಉಂಟು. ಅದಕ್ಕೋಸ್ಕರ ಆಗಲಿಂದ ಅದರಲ್ಲೇ ಇಟ್ಕೊಂಡು ಓಡ್ತಾ ಇದ್ದೇನೆ, ಎಷ್ಟು ಕೊಟ್ಟರು ಅಂತ. ಸೊ ಅದನ್ನೊಂದು ಸರಿ ಮಾಡುವಂತೇಳಿ ಇಲ್ಲಿ ಹಿಂದ್ಗಡೆ 2 ಅಂಗಡಿಯಲ್ಲಿ ನಿಲ್ಲಿಸಿದೆ. ಅಲ್ಲಿ ಪೆನ್ ಇರಲಿಲ್ಲ, ಇಲ್ಲಿ ಒಂದು ಉಂಟು, ನೋಡುವ. ಪೆನ್ ಇದ್ದರೆ ತಗೊಂಡು ಸೀದಾ ಹೋಗುವ. ಇನ್ನು ಪುತ್ತೂರಿಗೆ ಅಲ್ಲ, ಇನ್ನು ಉಪ್ಪಿನಂಗಡಿಗೆ ಡೈರೆಕ್ಟಾಗಿ. ಎಂಥ ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ, ನಡುವಲ್ಲಿ ಸೀದಾ ಹೋಗುದೆ. ಗಂಟೆ 3 ಕಳೀತು. 3 ಎಷ್ಟಪ್ಪ ನೋಡಿ, 3 ಗಂಟೆ 14 ನಿಮಿಷ ಆಯಿತು. ಇನ್ನು ಇಲ್ಲಿಂದ ಒಂದು ಅಲ್ಲಿಗೆ ಹೋಗುವಾಗ 3:30, 3:35, 3:40 ಆಗ್ತದೆ ಅಂತ. ಎಷ್ಟಂತ ಗೊತ್ತಿಲ್ಲ. ಅಲ್ಲಿ ಐಟಮ್ ತಗೊಳ್ಳಿಕ್ಕೆ ಉಂಟು. ಚಲೋ ಗೈಸ್, ಇಲ್ಲಿಂದ ಬಿಟ್ಟರೆ ಸೀದಾ ಉಪ್ಪಿನಂಗಡಿ ಹೋಗಿ ಸಿಗುವ. ಫೈನಲಿ ಉಪ್ಪಿನಂಗಡಿ ರೀಚ್ ಆಗಿ ಆಯಿತು. ಈಗ ಇಲ್ಲಿಂದ ಮತ್ತೆ ಐಟಮ್ ತಗೊಳ್ಬೇಕು. ಅದಕ್ಕೋಸ್ಕರ ಕೆಳಗೆ ಹೋಗ್ಬೇಕು. ಈಗ ಗಂಟೆ ನೋಡ್ಬೋದು 3:29, 3:15 ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಒಂದು ಕಟ್ಟಿಂಗ್ ಉಂಟು, ಇಲ್ಲಿಂದನೇ ಹೋಗುವಂತ. ಇಲ್ಲದಿದ್ದರೆ ಆ ಕಡೆಯಿಂದ ಹೋದರೆ ಒಂದು ಸುತ್ತು ಆ ಕಡೆಯಿಂದ ಪೇಟೆಯಾಗಿ. ಅದಕ್ಕೋಸ್ಕರ ಈ ಕಡೆಯಿಂದನೇ ಒಂದು ಡೌನ್ ಉಂಟು. ನೋಡಿ ಯಾವ ಥರ ಉಂಟಂತ ಡೌನ್. ಸೊ ಇಲ್ಲಿಂದ ಹೋದರೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿ ಲಾರಿ ಎಲ್ಲ ನಿಂತಿದೆ ನೋಡಿ, ಅಲ್ಲಿ ಅವರ ಅಂಗಡಿ ಇರೋದು. ಬನ್ನಿ, ಅಲ್ಲಿ ಹೋಗಿ ಐಟಮ್ ತಗೊಂಡು ಇಲ್ಲಿಂದ ಮುಂದುವರಿಸುವ ನಾವು. ಕರಾಯದ ಅಂಗಡಿ ಹತ್ರ ಬಂದು ನಮ್ಮ ಗಾಡಿ ಸೈಡಿಗೆ ಹಾಕಿದ್ದೇನೆ. ಅಲ್ಲಿ ಬಿಲ್ಲೆಲ್ಲ ಮಾಡಿ ಆಯಿತು. ಅಲ್ಲಿ ಐಟಮ್ ಕಟ್ತಾ ಇದ್ದಾರೆ. ಆ ಗ್ಯಾಪಲ್ಲಿ ಅಮೌಂಟ್ ಎಲ್ಲ ಅರೇಂಜ್ ಮಾಡಿಕೊಂಡೆ. ಇದರಲ್ಲಿ ಇದ್ದದ್ದೆಲ್ಲ ಇದು ಸಾಕಾಗೋದಿಲ್ಲ ಅಂತ ಗೊತ್ತುಂಟು. ಈಗ ಸಾಕಾಗಲಿಲ್ಲ ಅಂತ ಹೇಳಿದರೆ ಓನರ್ಗೆ ಫೋನ್ ಮಾಡಿ ಫೋನ್ಪೇ ಮಾಡಿಸ್ಬೇಕಷ್ಟೇ. ನೋಡುವ ಎಷ್ಟು ಬಿಲ್ಲಾಗಿದೆ ಅಂತ ಗೊತ್ತಿಲ್ಲ. ಅವರೆಲ್ಲ ಲೋಡ್ ಆದಮೇಲೆ, ಲೋಡು ಫುಲ್ ಉಂಟು ಮಾರೆ, 1-2 ಬ್ಯಾಗಲ್ಲ ತುಂಬ ಉಂಟು. ಸೊ ನೋಡುವ, ಲೋಡ್ ಆದಮೇಲೆ ಎಷ್ಟೆಷ್ಟು ಗ್ಯಾಪ್ ಉಳಿತದೆ ಅಂತೇಳಿ. ಇರೋ ಗ್ಯಾಪ್ ಇಷ್ಟೇ. ಈ ಗ್ಯಾಪಲ್ಲಿ ಈಗ ತುಂಬಿಸ್ಬೇಕಷ್ಟೇ. ಅದೆಲ್ಲ ಇಳಿದು ಕೊಡುವಾಗ ಇಲ್ಲಿದ್ದದ್ದು ಉಪದ್ರ ಬರ್ತದೆ ಅಂತ. 3:15 ಬಂದವರು ಈಗ ಹೊರಡ್ತಾ ಇರೋದು ಎಷ್ಟು ಗಂಟೆಗೆ ಅಂತ ಹೇಳಿದರೆ, ಜಿನೇದ್ ಭಾಯಿ ಗಂಟೆ ತೋರಿಸಿ ಒಮ್ಮೆ. 3:15 ಬರಲಿಲ್ವ ಇಲ್ಲಿಗೆ? ಈಗ ಹೊರಡ್ತಿರುವ ಟೈಮ್ ನೋಡಿ ಎಷ್ಟು ಗಂಟೆ ಅಂತ. 4 ಗಂಟೆ ಆಯಿತು. ಐಟಮ್ ಎಲ್ಲ ಲೋಡ್ ಮಾಡಿ ಆಗಿದೆ. ನೋಡುವಾಗ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿಯಾಗಿ ಬಿಲ್ ಆಗಿದೆ. ಅಮೌಂಟ್ ಕೂಡ ಇರಲಿಲ್ಲ. ಈ ಉಪ್ಪಿನಂಗಡಿ ದಾಟಿ ಮುಂದೆ ಹೋಗುದಂತ ಹೇಳಿದರೆ ನಾವು ಹೇಗೆ ಮಾಡಬೇಕು ಅಂತಂತ, ಬೆನ್ನಿಗೆ ಕಬ್ಬಿನ ಕಟ್ಟಿಕೊಂಡು ಹೋಗ್ಬೇಕಷ್ಟೇ. ಆ ಥರ ಉಂಟು ರೋಡು. ಇಲ್ಲದ್ರೆ ಸೊಂಟೆಲ್ಲ ಮುರಿದು ಹೋಗ್ಬೋದು. ನೋಡಿ ಅವಸ್ಥೆ ನೋಡಿ.
ಅಲ್ಲಿ ಗುಂಡಿ ಇತ್ತು, ಅದನ್ನು ಈಗ ಪ್ಯಾಚ್ ವರ್ಕ್ ಮತ್ತು ಜಲ್ಲಿ ಹಾಕಿ ಮುಚ್ಚಿದಲ್ಲದೆ ಇಲ್ಲಿ ಹೊಸ ರೋಡ್ ಮಾಡುವ ಒಂದು ಇದು ವಿಷಯವೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಯಾವ ಥರ ಗುಂಡಿ ಉಂಟಂತೇಳಿ. ನಮ್ಮ ಶಾಸಕರೊಬ್ಬರಿದ್ದಾರೆ, ಅವರ ಅಲ್ಲಿ ಕುತ್ಕೊಂಡು ಅವರ ಏರಿಯಾ ಎಲ್ಲ ಚಂದ ಮಾಡೋದು ಬಿಟ್ಟರೆ ಬಾಕಿ ಇಲ್ಲಿದ್ದ ಜನ ಎಲ್ಲ ಸಾಯ್ತಾ ಇದ್ದಾರೆ. ನಮ್ಮ ಜನರಿಗೆ ಬುದ್ಧಿ ಇಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ಅದೊಂದು ತಲೆಯಲ್ಲಿ ಕೂತು ಬಿಟ್ಟಿದೆ, ನಾನು ಎಂತ ಮಾಡಿದ್ದು ನಡೀತದೆ ಅಂತೇಳಿ ಅವರ ಕೆಲಸ ಮಾಡ್ತಾ ಇರ್ತಾರೆ. ಅವರು ಎಷ್ಟೇ ಅಭಿವೃದ್ಧಿ ಮಾಡಿದರೆ ಹಾಕಿಯಪ್ಪ ಓಟ್ ಹಾಕಿ, ಅಭಿವೃದ್ಧಿ ಮಾಡಿದ್ದಾರೆ ಮಾಡಲಿಲ್ಲ ಅಂತ ಹೇಳೋದಲ್ಲ. ಬಟ್ ಈ ರೋಡಲ್ಲಿ ಎಷ್ಟು ಜನ ಅಂತ ಬಿದ್ದದಾಗಿರ್ಬೋದು, ಆಕ್ಸಿಡೆಂಟ್ ಆಗಿರೋದಾಗಿರ್ಬೋದು, ಎಷ್ಟು ಜನ ಬಿದ್ದಿದ್ದಾರೆ ಗೊತ್ತು. ನನ್ನ ಕಣ್ಣೆದುರುಗಡೆ ಬಿದ್ದದ್ದು ತುಂಬ ಉದಾಹರಣೆಗಳುಂಟು. ಇದನ್ನೆಲ್ಲ ಎಂತ ನಮ್ಮ ಪೂಂಜರು ಈ ಕಡೆ ಬರುವುದಿಲ್ವಾ ಎಂತದ ಯಾರಿಗೊತ್ತು ಮಾರ, ಅವರು ಎಂತ ಅಂತ ಗೊತ್ತಿಲ್ಲ. ಅಲ್ಲಿದ್ದೆಲ್ಲ ಚಂದ ಬೆಳ್ತಂಗಡಿ ಆ ಕಡೆ ಮದ್ದಡ್ಕ ಆ ಕಡೆ ಏರಿಯಾ ಎಲ್ಲ ಚಂದ ಮಾಡಿಟ್ಟಿದ್ದಾರೆ. ಬಟ್ ಇಲ್ಲಿ ಇದೊಂದು ರೋಡು ಯಾವಾಗಿಂದ ಈ ಥರ ಉಂಟಂತ ಹೇಳಿದರೆ ಇದಕ್ಕೆ ಒಂದು ವ್ಯವಸ್ಥೆ ಮಾಡೋದು ಎಂಥದಿಲ್ಲ. ನೋಡಿ ಇಲ್ಲಿ ತೋರಿಸ್ತೇನೆ ಲೈವ್ ಆಗಿ, ಎಂಥ ರೋಡ್ ಆಯಿತು. ಇದೀಗ ಆಗಿದಲ್ಲ, ಈಗ ಮಳೆ ಬಂದು ಅಲ್ಲೆಲ್ಲ ಇದಾಗಿತ್ತು, ಅಲ್ಲಿಗೆ ಜಲ್ಲಿಗಲ್ಲ ಹಾಕಿದ್ದಾರೆ. ಇಷ್ಟೇ ಮಾಡೋದು, ಅಲ್ಲಿಗೊಮ್ಮೆ ಮೇಕಪ್ ಹಾಕಿ ಬಿಡೋದು, ಮತ್ತು ಯಾರು ಮಾತಾಡಲಿಕ್ಕಿಲ್ಲಲ್ಲ. ನೋಡಿ ಅವಸ್ಥೆ ನೋಡಿ, ಎಂತ ಇದು ರೋಡ. ಅವರಿಗೆ ಯಾರು ಕೂಡ ಮಾತಾಡೋದಿಲ್ಲಲ್ಲ. ನೋಡಿ ಅಲ್ಲಿ ತೆಂಗಿನ ಮರ ನಡ್ಬೋದು ಆ ರೋಡಲ್ಲಿ. ನೋಡಿ ಎಂಥದಿತ್ತು ಇದು ನಮ್ಮ ಶಾಸಕರ ಅವಸ್ಥೆ. ಮತ್ತೆ ಸಹ ಇಲ್ಲಿದ್ದ ಜನ ಅವರಿಗೇನೆ ಓಟ್ ಹಾಕೋದು. ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳುವಾಗ ತೆಗೆದು ಬಿಸಾಕಬೇಕಂತ ಅವರನ್ನೆಲ್ಲ ಬಿಸಾಕಿ ಹೊಸಬ್ರನ್ನ ಹಾಕಿ, ಅವ್ರು ಮಾಡಲಿಲ್ಲ ತೆಗೆದು ಬಿಸಾಕಿ, ಇಷ್ಟೇ. ಅವರು ಎಂತ ಮಾಡಿದರು ಹರಿಸಣ್ಣ ಅಂತೇಳಿ ಹಿಂದೆ ಹೋಗೋದಕ್ಕೆ ಬಿಟ್ಟರೆ ಅದು ಎಲ್ಲ ಸರಿ ಆಗ್ತದೆ. ಫಸ್ಟ್ ಆಫ್ ಆಲ್ ಪಂಚಾಯತ್ ಹತ್ರ ಬರ್ತಾ ಇದ್ದೆ, ನೋಡ್ಬೋದು ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅಂತೇಳಿ. ಎಂಥದ್ದು ಅಂತ ಗೊತ್ತಿಲ್ಲ ಮಾರೆ. ನೋಡಿ ಎಲ್ಲ ಹುಡಿ ಆಗಿದೆ ನೋಡಿ. ಮತ್ತೆ ಎಂಥದಕ್ಕೆ ಆ ಥರ ಹೋಗೋದು? ಎಲ್ಲಿ ಒಬ್ಬ ಬೈಕ್ ಹೇಗೆ ಬಂದ ಅಜನಿದ್ ಬೈ, ಇಂಥ ಸ್ಟೈಲ್ ಮಾಡಿಕೊಂಡು ಬರುದಾ? ಹಾಗೆ ಮಾಡಿಕೊಂಡು ಬರುದು, ಇಲ್ಲಿ ತಾಗಿಸುದು. ನೋಡಿ ಗಾಡಿಗೆ ಎಂತಾದ್ರೆ ತೊಂದರೆ ಇಲ್ಲ ಮಾರೆ, ಜೀವಕ್ಕೆ ಹೋದರೆ ಮತ್ತೆ ಜೀವ ಯಾರು ತಿರುಗಿಸಿಕೊಡುವವರಿದ್ದಾರೆ? ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.